ಆತ್ಮೀಕೊಂಡ ಮತ್ತೆ ನಮಸ್ಕಾರ ಮಾಡ್ಕೊಳ್ಳಿ. ಮೂರು ಜನ ಪುರುಷರು ಯಾರಿಗಾಗುತ್ತೋ ಅವರು ಆ ತಟ್ಟೆ ತಗೊಳ್ಳಿ ಸರ್. तत्पुरुषाय विद्महे महादेवाय धीमहि तन्नो रुद्रः प्रचोदयात् स्वाहा. तत्पुरुषाय विद्महे महादेवाय धीमहि तन्नो रुद्रः प्रचोदयात् स्वाहा. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಸ್. ನಾನಿವತ್ತು ಹೊನ್ನವಗಟ್ಟಿ ಹೊನ್ನವ ಮಂತ್ರಾಲಯದಲ್ಲಿ ಇದ್ದೀನಿ. ಈ ಕ್ಷೇತ್ರದ ಮಹಿಮೆ ಬಗ್ಗೆ ಇಷ್ಟು ಮಾತಾಡೋಣ. ಆಮೇಲೆ ನನಗೇನು ಕಷ್ಟ ಕಾರ್ಪಣ್ಯಗಳಿತ್ತು, ಇಲ್ಲಿ ಬಂದು ಏನು ಸಂಕಲ್ಪ ಮಾಡಿಕೊಂಡೆ, ಎಷ್ಟು ದಿನ ಸೇವೆ ಮಾಡಿದೆ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹೊನ್ನವ ಮಂತ್ರಾಲಯ ನಮಗೆ ಮಾಗಡಿ ರಸ್ತೆಯ ಹೊನ್ನವಗಟ್ಟಿಯಲ್ಲಿ. ಇಲ್ಲಿ ಮೂಷಿಕವಾಗಿ ಬೆಳಕಿರಿಯುವ ಸಮೇತವಾಗಿ ಹೋಮದಲ್ಲಿ ಉದ್ಭವ ಆಗಿರೋದು. ಇಲ್ಲಿ ರಾಯರು, ಪಂಚಮುಖಿ, ನರಸಿಂಹರು ಎಲ್ಲರೂ ಒಟ್ಟಿಗೆ ಇದ್ದಾರೆ ಇಲ್ಲಿ. ನನಗೆ ಇಲ್ಲಿ ಬಂದಾಗ ನನಗೆ ಸ್ವಲ್ಪ ಕೆಲಸದ ತೊಂದರೆ, ಆರೋಗ್ಯದ ಸಮಸ್ಯೆ ಇಲ್ಲ. ನಾನು ರಾಯರನ್ನ ಏನು ಕೇಳ್ಕೊಳ್ಳಿಲ್ಲ. ನನಗೆ ಈ ಕಷ್ಟ ಇದೆ, ಮಾಡ್ಕೊಳಪ್ಪ, ಕಷ್ಟ ಇದೆ, ಸಾಲ್ವ್ ಮಾಡ್ಕೊಳಪ್ಪ ಅಂತ ಇಲ್ಲಿ ಬಂದೆ. ರಾಯರಿಗೊಂದು ನಮಸ್ಕಾರ ಮಾಡಿದೆ. ನರಸಿಂಹೇಶ್ವರದಲ್ಲಿ ಗುರುಗಳಿದ್ದಾರೆ, ಅವ್ರ ಹತ್ರ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು, ಯಾವುದೇ ರೀತಿ ಜಾತಕ ಆಗಲಿ ಬೇರೆ ಏನು ನೋಡೋದಿಲ್ಲ. ಇಲ್ಲಿ ನೀವು ಬನ್ನಿ, ನೀವೇನೇ ಪಾಪಕರ್ಮಗಳು ಮಾಡಿರಿ, ನಿಮ್ಮ ಕರ್ಮದ ಗಂಟನ್ನು ಕಳಿಬೇಕು ಅಂದರೆ ರಾಯರೇ ಅದಕ್ಕೆ ನಿಮಗೆ ದಾರಿ ತೋರಿಸ್ತಾರೆ. ನೀವು ಎಷ್ಟು ವಾರ ನಮಸ್ಕಾರ ಹಾಕಬೇಕು, ಎಷ್ಟು ವಾರ ತುಪ್ಪದ ದೀಪ ಹಚ್ಚಬೇಕು, ಎಲ್ಲದನ್ನು ಗುರು ಮೂಲಕ ಮಾರ್ಗದರ್ಶನ ಆಗುತ್ತೆ ನಿಮಗೆ. ಖಂಡಿತ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ನಾನೇ ಒಂದು ಸಾಕ್ಷಿ ನಿಮ್ಮ ಮುಂದೆ. ಖಂಡಿತ ನೀವೆಲ್ಲರೂ ರಾಘವೇಂದ್ರ ಮಹಾತ್ಮೆ ನೋಡ್ತಾ ಇದ್ದೀರಾ, ನಾನು ರಾಯರ ಪಾತ್ರ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಒಂದು ಒಳ್ಳೆಯ ಉದಾಹರಣೆ ಬೇಡ ಅಂತ ಅಂದ್ಕೊಳ್ತೀನಿ. ರಾಯರು ಇಷ್ಟು ಮಟ್ಟಿಗೆ ಇಟ್ಟಿದ್ದಾರೆ. ನಾನು ಯಾವಾಗಲೂ ರಾಯರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ, ಯಾವಾಗಲೂ ಕೃತಜ್ಞತನಾಗಿರ್ತೀನಿ. ಖಂಡಿತ ಎಲ್ಲರೂ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಿ. ಪೂಜ್ಯಾಯ ರಾಘವೇಂದ್ರ ಸಂಚಲನ ಮಾಡ್ತಾ ಇದ್ದೀನಿ.